ಟಿವಿ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರೇ, ಇವತ್ತು ಸಿಲ್ಕ್ ಬೋರ್ಡ್ ನಲ್ಲಿ ನೀವು ಭೇಟಿಯನ್ನು ಕೊಟ್ಟಿದ್ದೀರಿ, ಬಿಜೆಪಿ ನಾಯಕರೆಲ್ಲರೂ ಭೇಟಿಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಹಾಸ್ಪಿಟಲ್ ಸಾಧನಾ ಸಮಾವೇಶ ನಿರತರಾಗಿದೆ. ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಬೆಂಗಳೂರು ಮಹಾನಗರದ ಜನತೆಯ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ಸ್ವಲ್ಪನಾದರೂ ಕೂಡ ನಿಮ್ಮ ಸರ್ಕಾರ ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ. ಮನುಷ್ಯತ್ವ ಇರತಕ್ಕಂಥ ಯಾವುದೇ ಸರ್ಕಾರ ಇಂಥ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡೋದನ್ನು ಬಿಟ್ಟು ಅಲ್ಲಿ ಹಾಸ್ಪಿಟಲ್ನಲ್ಲಿ ಕೂತ್ಕೊಂಡು ಮಜಾ ಮಾಡೋಂಥ ಸರ್ಕಾರ ಯಾರೂ ಕೂಡ ನೋಡಿರಲಿಲ್ಲ ಇಷ್ಟು ವರ್ಷಗಳ ಕಾಲ. ಆದರೆ ಇಡೀ ಬೆಂಗಳೂರು ಇವತ್ತು ಮುಳುಗೋಗಿದೆ. ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ. ನೆನ್ನೆ 3 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಇದರ ನಡುವೆ ನೀವು ರಾಜ್ಯ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳು ನಿಮ್ಮ ಮಂತ್ರಿಮಂಡಲ ಅಲ್ಲಿ ಹಾಸ್ಪಿಟಲ್ನಲ್ಲಿ ಆ ಸರ್ಕಾರಿ ಅಧಿಕಾರಿಗಳಿಗೆ ಜನ ಸೇರಿಸೋದಕ್ಕೆ ಕೇಳಿ ಜನರಿಗೆ ದುಡ್ಡು ಕೊಟ್ಟು ತಂದು ಏನು ಮಾಡೋಕ್ಕೆ ಹೊರಟಿದ್ದೀರಿ ನೀವು? ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ನಮ್ಮ ಸರ್ಕಾರ. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಇವತ್ತು ಮಳೆ ಬರುತ್ತೆ ಅಂತ ಗೊತ್ತಿಲ್ವಾಗಾದ್ರೆ, ಜೂನ್ ಜುಲೈ ತಿಂಗಳಲ್ಲಿ ಮಳೆ ಬರುತ್ತೆ ಅಂತ ಗೊತ್ತಿರಲಿಲ್ವಾಗಾದ್ರೆ, ನಿನ್ನೆ ಮುಖ್ಯಮಂತ್ರಿಗಳು ಅಲ್ಲೇನು ನಾಟಕ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ. ಇವತ್ತು ಕೆರೆಗಳ ಹೂಳನ್ನು ತೆಗಿಬೇಕು, ರಾಜಕಾಲುವೆ ಖಾಲಿ ಮಾಡಬೇಕು, ಕ್ಲಿಯರ್ ಮಾಡಬೇಕು. ಯಾಕೆ 2 ವರ್ಷದಿಂದ ಗೊತ್ತಿರಲ್ವಾಗಾದ್ರೆ? ಸುಮ್ಮನೆ ಮಳೆ ಬಂದಾಗ ಈ ರೀತಿ ಡ್ರಾಮಾ ಮಾಡ್ತಕ್ಕಂಥದ್ದು, ಅಧಿಕಾರಿಗಳಿಗೆ ಚಾಟಿ ಬೀಸಿದ್ದೇವೆ ಅಂತೇಳಿ ಜಾಹೀರಾತುಗಳನ್ನು ಕೊಡ್ಕೊಳ್ಳೋದು, ಇದೆಲ್ಲ ನೋಡಿ 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 ಬೆಂಗಳೂರು ಜನಕ್ಕೆ ಸಾಕಾಗಿದೆ. ಈಗಲಾದರೂ ಕೂಡ ಜವಾಬ್ದಾರಿಯಿಂದ ರಾಜ್ಯ ಸರ್ಕಾರ ನಡ್ಕೊಳ್ಬೇಕಾಗ್ತದೆ. ಏನು ಅರ್ಧಂಬರ್ಧ ಕಾಮಗಾರಿಗಳು ನಿಂತಿದ್ದಾವೆ ಅದನ್ನು ಮುಂದುವರಿಸಬೇಕು ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ಗಳಿಗೆ ಪೇಮೆಂಟ್ ಆಗಬೇಕು. ನಮ್ಮ ಗ್ರಾಚಾರಕ್ಕೆ ಇವತ್ತು ಸರ್ಕಾರದ ಹತ್ರ ದುಡ್ಡು ಇಲ್ಲ ಪೇಮೆಂಟ್ ಮಾಡೋದಕ್ಕೆ. ಹಾಗಾಗಿ ಎಲ್ಲ ಕಾಮಗಾರಿಗಳು ನಿಂತಿದ್ದಾವೆ, ಸಿಲ್ಟನ್ನು ತೆಗೋಕ್ಕಾಗ್ತಾ ಇಲ್ಲ. ಪಾಪ ಡಿ.ಕೆ. ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ. ನೀವೇನು ಇವತ್ತು ಭೇಟಿಯನ್ನು ಕೊಟ್ಟಿದ್ರೆ ಈ ಪ್ರದೇಶ ಪ್ರತಿ ವರ್ಷವೂ ಕೂಡ ಇದೇ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ, ಪ್ರತಿ ವರ್ಷವೂ ಕೂಡ ಭೇಟಿಯನ್ನು ನೀಡ್ತಾನೆ ಇದ್ದಾರೆ. ನಮ್ಮ ಶಾಸಕರು ಮಾಹಿತಿಯನ್ನು ಕೊಡ್ತಾ ಇದ್ರು. ಇಲ್ಲಿ ನೋಡಿ, ಇಲ್ಲೇನೆ ನೀವು ನೀರು ಒಳ್ಳೆ ಸಮುದ್ರ ಥರ ಇಲ್ಲಿ ನದಿ, ದೊಡ್ಡ ನದಿ ಥರ ಹರಿತಾ ಇದೆ. ಆದರೆ ನೀರು ಹೋಗೋದಕ್ಕೆ ಪೈಪ್ ಲೈನ್ಗಳು ಸರಿ ಇಲ್ಲ. ಈ ಫ್ಲೈಓವರ್ಗಳು ಆದಮೇಲೆ ಆ ನೀರು ಹೋಗೋದಕ್ಕೆ ಪ್ಯಾಸೇಜನ್ನು ಪೈಪನ್ನು ಅಳವಡಿಸ್ಬೇಕಾಗಿದೆ. ಇದು ಯಾವುದೂ ಕೂಡ ಕಾಮಗಾರಿ ಆಗಿದೆ, ಸ್ಯಾಂಕ್ಷನ್ ಆಗಿದೆ. ಆದರೆ ರಾಜ್ಯ ಸರ್ಕಾರ ಹಣ ಕೊಟ್ಟಿಲ್ಲ ಅಂತೇಳಿ ಕಾಂಟ್ರಾಕ್ಟ್ಗಳು ಪೇಮೆಂಟ್ ಮಾಡ್ತಾ ಇಲ್ಲ. ಇಲ್ಲಿ ಬೇಕಾಗಿರೋದಷ್ಟು ಒಂದು 150 ಅಡಿ ಪೈಪ್ಲೈನ್ ದೊಡ್ಡದು ಮಾಡಿ ನೀರು ಆ ಕಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಇವರು ಬೆಂಗಳೂರಲ್ಲಿ ಇಷ್ಟೆಲ್ಲ ಅಧಿಕಾರಿಗಳು ಇದ್ದು ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮ ಶಾಸಕರು ಪದೇ ಪದೇ ವಿನಂತಿ ಮಾಡಿದ್ರು ಸಹ ಅವರ ಮಾತಿಗೆ ಕಿವಿ ಕೊಡ್ತಕ್ಕಂಥ ಕೆಲಸವೂ ಕೂಡ ರಾಜ್ಯ ಸರ್ಕಾರ ಮಾಡಿಲ್ಲ. 3 ಜನ ಮೃತಪಟ್ಟಿದ್ರು, ಇಷ್ಟು ನೀರು ನುಗ್ಗಿದ್ರು ಕೂಡ ಏನು ಆಗಿಲ್ಲ ಅನ್ನುವ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರಲ್ಲ. ಇದು ಅಧಿಕಾರದ ಮದ ಹಂಗೆ ಮಾಡಿಸ್ತದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೇನೆ, ನೀವು ಹೊಸಪೇಟೆನಲ್ಲಿ ಮೋಜು ಮಾಡೋದನ್ನು ಬಿಟ್ಟು ಇಲ್ಲಿ ಬಂದು ಬೆಂಗಳೂರು ಜನ ಸಮಸ್ಯೆನ ಅರ್ಥ ಮಾಡಿಕೊಂಡು ಪರಿಹಾರನೂ ಕೊಡಲಿ. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಮಾತುಗಳು. ಕ್ಯಾಮರಾಮನ್ ಪ್ರಣೇಶ್ ಜೊತೆ ಕಿರಣ್ ಹನ್ನಡಿ, ಟಿವಿ9 ಬೆಂಗಳೂರು.